ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ನಮಸ್ಕಾರ. ಈ ವಿಡಿಯೋದಲ್ಲಿ ಒಂದು ಸೂಪರ್ ರೆಸಿಪಿ ಮಾಡಿ ತೋರಿಸ್ತೀನಿ. ಅದೇ ಕರಿ ಲೀಫ್ ಚಿಕನ್ ಫ್ರೈ. ನಾರ್ಮಲ್ ಆಗಿ ನಾವು ತಂದೂರಿ ಚಿಕನ್, ಚಿಕನ್ ಕರಿ, ಇಲ್ಲಾಂದರೆ ನಾರ್ಮಲ್ ಚಿಕನ್ ಫ್ರೈ ಮಾಡ್ತೀವಿ. ಸೊ ಇದೊಂಥರ ಸ್ಪೆಷಲ್ ಟೈಪು ಕರಿ ಲೀಫ್ ಚಿಕನ್, ಕರಿವೇಪಾಕು ಚಿಕನ್. ಇದು ಹೇಗೆ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಒಂದು ಸ್ಪೆಷಲ್ ಮಸಾಲ ಇದೆ. ಆ ಮಸಾಲಾನ ಹಾಕೊಂಡ್ರೆ ನಿಮಗೆ ರೆಸಿಪಿ ಸೂಪರಾಗಿ ಬರುತ್ತೆ. ನನ್ನ ಚಾನೆಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಈಗ ಪ್ರೊಸೀಜರ್ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಇದಕ್ಕೇನು ತರಕಾರಿ ಬೇಕಾಗಿಲ್ಲ ಜಾಸ್ತಿ. ಈರುಳ್ಳಿ ಬೇಕಾಗತ್ತೆ ಅಷ್ಟೇ. ಈಗ ಲೆಟ್ ಸ್ಟಾರ್ಟ್ ದಿ ಪ್ರಾಸೆಸ್. ಇದಕ್ಕೆ ಕೆಲವು ಸ್ಪೈಸಸ್ ತಗೋಬೇಕು. ಜೀರಿಗೆ 2 ಸ್ಪೂನ್ ಜೀರಿಗೆ, ಆಮೇಲೆ ಲವಂಗ ಒಂದು 10, 1 ಸ್ಪೂನ್ ಪೆಪ್ಪರು, 2 ಸ್ಪೂನ್ ಧನಿಯಾ, ಆಮೇಲೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು 6 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ, 2 ಸ್ಪೂನು ಸೋಂಪು, 2 ಸ್ಟಿಕ್ಕು ಸಿನಮನ್ ಸ್ಟಿಕ್, ಸ್ವಲ್ಪ ಜಾವಿತ್ರಿ, ಆಮೇಲೆ ಈ ಥರ ಕರೇಪಾಕು, ಈ ಥರ ಸ್ಟಿಕ್ಸ್ ಒಂದೊಂದು, ಆ ಥರ 10. 1 kg ಚಿಕನ್ಗೆ 10 ಕರೇಪಾಕು ಸ್ಟಿಕ್ಸ್ ತಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿರಬೇಕು. ಗ್ರೀನ್ ಚಿಲ್ಲೀಸ್ ಒಂದು 10, ಗಾರ್ಲಿಕ್ ಸ್ವಲ್ಪ, ಕೊತ್ತಂಬರಿ, ಆಮೇಲೆ ಒಂದು 3 ಇಂಚ್ ಸೈಜ್ ಜಿಂಜರ್ ಕಟ್ ಮಾಡಿಟ್ಕೊಂಡಿರಬೇಕು. ಈಗ ಈ ಸ್ಪೈಸಸ್ನ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಫಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ರೆಡ್ ಚಿಲ್ಲೀಸ್ ಹಾಕೋದು ಬೇಡ, ಬೈ ಮಿಸ್ಟೇಕ್ ನಾನು ಹಾಕ್ಬಿಟ್ಟೆ. ರೆಡ್ ಚಿಲ್ಲೀಸ್ನು ಸಪರೇಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ರೆಡ್ ಚಿಲ್ಲೀಸ್ ಬಿಟ್ಟು ಬೇರೆ ಎಲ್ಲ ನಾವು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ತೆಗೆಸ್ಕೊಳ್ತಾ ಇರಿ, ಇಲ್ಲಾಂದರೆ ಬರ್ನ್ ಆಗಿಬಿಡುತ್ತೆ. ನೋಡಿ, ನಾನು ರೆಡ್ ಚಿಲ್ಲೀಸ್ ತೆಗೆದುಬಿಟ್ಟಿದ್ದೀನಿ. ಈಗ ಇದು ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನು ಈಗ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಫೈನಾಗಿ ಬೇಡ, ಸ್ವಲ್ಪ ರಫ್ ಆಗಿ ಮಾಡ್ಕೋಬೇಕು. ಇದು ಫ್ರೈ ಆದ ತಕ್ಷಣ ಸ್ವಲ್ಪ ಹೊತ್ತು ತಣ್ಣಗಾಗಬೇಕು. ಇಮಿಡಿಯೇಟಾಗಿ ಮಿಕ್ಸಿಯಲ್ಲಿ ಹಾಕಬಾರ್ದು. ಸ್ವಲ್ಪ ಅದನ್ನು ತಣ್ಣಗಾಗಬೇಕು, ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಈಗ ಕಡಾಯಿಯಲ್ಲಿ ನೋಡಿ, ಇದು ಐರನ್ ಕಡಾಯಿಯಲ್ಲಿ ಈಗ ರೆಡ್ ಚಿಲ್ಲೀಸ್ ಆಮೇಲೆ ಕರಿವೇಪಾಕು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಅಲ್ವಾ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ಹೋಗಿ ಈಗ ಇದಕ್ಕೆ ರೆಡ್ ಚಿಲ್ಲೀಸ್ ಹಾಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ರೆಡ್ ಚಿಲ್ಲೀಸ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಕರಿವೇಪಾಕು, like this you have to fry in oil for some time. ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಫ್ರೈ ಮಾಡಬೇಡಿ. ಇಲ್ಲಾಂದರೆ ಚಿಪ್ಸ್ ಥರ ಆಗ್ಬಿಡುತ್ತೆ ಆಮೇಲೆ.
ಸ್ವಲ್ಪ 2 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಇದನ್ನ ಒಂದು ಪ್ಲೇಟಿಗೆ ಹಾಕೊಂಡು ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ರಫ್ ಆಗಿ ಮಾಡ್ಕೋಬೇಕು, ಪೇಸ್ಟ್ ಥರ ಮಾಡಬಾರ್ದು. ಈಗ ಅದೇ ಎಣ್ಣೆಯಲ್ಲಿ ಗಾರ್ಲಿಕ್ ಆಮೇಲೆ ಜಿಂಜರ್ ಯು ಹ್ಯಾವ್ ಟು ಫ್ರೈ ಇನ್ ದ ಆಯಿಲ್. ಒಳ್ಳೆ ಸ್ಮೆಲ್ ಬರುತ್ತೆ. ಇದನ್ನು ಸ್ವಲ್ಪ ತಿರುಗಿಸ್ಕೊಳ್ತಾ ಇರಬೇಕು. ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಈರುಳ್ಳಿ ಹಾಕೋಬೇಕು. ಆಮೇಲೆ ಆ ಈರುಳ್ಳಿನೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಲೈಟ್ ಬ್ರೌನ್ ಬರೋ ತನಕ ಆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಹಾಕೊಂಡಿದ್ದೀವಿ, ಇದನ್ನ ಲೈಟ್ ಬ್ರೌನ್ ಬರೋ ತನಕ ಕುಕ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಈ ಥರ ಸಾರ್ಟೆ ಮಾಡ್ಕೋಬೇಕು. ಸೊ ಇದು ಈರುಳ್ಳಿ ಕುಕ್ ಆಗ್ತಾ ಇರತ್ತೆ. ಈಗ ಮೀನ್ ವೈಲ್ ವಿ ವಿಲ್ ಗ್ರೈಂಡ್ ದಿ ಮಸಾಲಾ, ಸ್ಪೆಷಲ್ ಮಸಾಲಾ ಫಾರ್ ಕರಿ ಲೀಫ್ ಚಿಕನ್. ಸೊ ಇದು ತಣ್ಣಗಾಗಿದೆ. ಈಗ ಮಿಕ್ಸಿಯಲ್ಲಿ ಹಾಕೊಂಡು ರಫ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಸುಮ್ಮನೆ ಈ ಥರ ಲೈಟಾಗಿ ಇನ್ನೂ ಸ್ವಲ್ಪ ಗ್ರೈಂಡ್ ಆಗಬೇಕು. ನೋಡಿ ಈಗ ಈ ಥರ ರಫ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಸ್ಮೂತ್ ಆಗಿಲ್ಲ, ಫೈನ್ ಪೌಡರ್ ಥರ ಮಾಡ್ಕೋಬಾರ್ದು, ರಫ್ ಆಗಿ ಮಾಡ್ಕೋಬೇಕು. ಈಗ ಈ ಕರಿವೇಪಾಕು ರೆಡ್ ಚಿಲ್ಲೀಸ್ ಇದೆಯಲ್ಲ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದನ್ನು ರಫ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಪಲ್ಸ್ ಮೋಡಲ್ಲೇ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ ರಫ್ ಆಗಿ, ಇದು ಸಾಕು. ಈಗ ಈರುಳ್ಳಿ ನೋಡೋಣ ಬನ್ನಿ. ಈರುಳ್ಳಿ ಇವಾಗ ಲೈಟ್ ಬ್ರೌನ್ ಆಯಿತು. ಇದಕ್ಕೆ ಚಿಕನ್ ಹಾಕೊಂಡಿದ್ದೀವಿ. ಚಿಕನ್ ಆಮೇಲೆ ಗ್ರೀನ್ ಚಿಲ್ಲೀಸ್, ಚಿಕನ್ ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ. ಆಮೇಲೆ ಸ್ವಲ್ಪ ಟರ್ಮರಿಕ್ ಹಾಕೋಬೇಕು. ಟರ್ಮರಿಕ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಲ್ಲಿ. ಸೊ ಈ ಫಸ್ಟು ಈ ಚಿಕನಲ್ಲಿ ಬರೋ ನೀರಲ್ಲೇ ಇದು ಕುಕ್ ಆಗಬೇಕು ಚೆನ್ನಾಗಿ. ಒಂದು 20 ನಿಮಿಷ ನೀವು ಇದರಲ್ಲೇ ಚಿಕನಲ್ಲಿ ಬರೋ ನೀರಲ್ಲೇ ಇದನ್ನು ಕುಕ್ ಮಾಡ್ಕೋಬೇಕು. ಆಮೇಲೆ ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನಿಮಗೆ ಉಪ್ಪು ಹಾಕ್ಕೊಂಡು ಕುಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ 20 ನಿಮಿಷ ಆಗಿದೆ, ಸ್ವಲ್ಪ ನೀರಿದೆ. ಇವಾಗ ಈ ಕರಿವೇಪಾಕು ಇದೆಯಲ್ಲ, ಕರಿವೇಪಾಕು ಸ್ಪೈಸಸ್ ಪೌಡರ್, ಇದು ಮಿಕ್ಸ್ಚರ್ 3 ಭಾಗ ಮಾಡ್ಕೋಬೇಕು. ಆ 3 ಭಾಗನ ಈಗ ಒಂದು ಪಾರ್ಟ್ ಇದರಲ್ಲಿ ಹಾಕ್ಕೊಂಡು ಒಂದು 2 ನಿಮಿಷ ಕುಕ್ ಮಾಡ್ಕೋಬೇಕು.
ಸೊ ಈಗ ಎರಡನೇ ಪಾರ್ಟ್, ಈ ಎರಡನೇ ಭಾಗ ಇದೆಯಲ್ಲ, ಈಗ ಹಾಕ್ಕೊಂಡು 2 ನಿಮಿಷ ಆಯಿತು. ಈಗ ಇನ್ನೊಂದು ಸೆಕೆಂಡ್ ಪಾರ್ಟ್ ಹಾಕ್ಕೊಂಡು ಪೋರ್ಷನ್ ಹಾಕ್ಕೊಂಡು ಈಗ ಮತ್ತೆ ಒಂದ್ಸಲ ಇದನ್ನು ಕುಕ್ ಮಾಡ್ಕೊಳ್ಳಿ. ಅದೇ ಥರ ಮೂರನೇ ಪೋರ್ಷನ್, ಮೂರನೇ ಭಾಗನೂ ಇದರಲ್ಲಿ ಹಾಕ್ಕೊಂಡು ಯಾವ ಟು ಕುಕ್. ಈ ನೀರೆಲ್ಲ ಹೋಗೋ ತನಕ ನೀವು ಸ್ವಲ್ಪ ಕುಕ್ ಮಾಡ್ಕೋಬೇಕು. ನೋಡಿ ಈಗ ಇನ್ನೊಂದು 2 ನಿಮಿಷ ಆಯಿತು. ಈಗ ಇನ್ನೊಂದು ಮೂರನೇ ಭಾಗ ಲಾಸ್ಟ್ ಪೋರ್ಷನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ. ಒಳ್ಳೆ ಸ್ಮೆಲ್ ಬರುತ್ತೆ ನಿಮಗೆ, ಕರೇಪಾಕ್ ಸ್ಮೆಲ್ಲು. ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ಇದ್ರ ಜೊತೆಗೆ ರಸಮ್ ಇದ್ದರೆ ಸೂಪರಾಗಿರುತ್ತೆ. ನೋಡಿ ಲಾಸ್ಟ್ ಫೈನಲ್ ಟಚ್, ಕೊತ್ತಂಬರಿ ಹಾಕ್ಕೊಂಡು ಇದನ್ನು ನೀವು ಸರ್ವ್ ಮಾಡ್ಬೋದು. ಇಟ್ ಈಸ್ ರೆಡಿ ಟು ಸರ್ವ್. ಇದನ್ನು ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಪ್ರೈಸ್ ಈ ವಿಡಿಯೋದಲ್ಲಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ರೆಸಿಪಿನ ಟ್ರೈ ಮಾಡಿ ಒಂದ್ಸಲ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಕುಕಿಂಗ್ ರೆಸಿಪಿ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.